ಆಂಟಿ ಬರೀ ಇವತ್ತು ಅಮೂಲ್ ಬೇಬಿನ ನೋಡ್ಬೇಕು ಅಂದಿದ್ರು. ಇವತ್ತು ಆಪರೇಷನ್ ಡಿಂಗರ್ ಇಟ್ಕೊಂಡಿದೀವಿ. ಏನೋ ಮಾಡೋದು? ಇನ್ನೇನ್ ಮಾಡೋದು? ಆಂಟಿ ಕಾಲ್ ಮಾಡಿ ಇವತ್ತಾಗಲ್ಲ ಇನ್ಯಾವತ್ತಾದ್ರು ಅಂತ ಹೇಳೋದು. ಕರೆಕ್ಟ್ ಮಗ. ಪಾಪ ಆಂಟಿ ಇರೋ ಟೆನ್ಷನ್ ಅಲ್ಲಿ ನಮ್ಮ ನೋಡ್ಕೊಂಡು ಗ್ಯಾರೇಜ್ ಹತ್ರ ಬಂದ್ಬಿಡ್ತಾರೆ. ಫಸ್ಟ್ ಫೋನ್ ಮಾಡಿ ನಾವು ಗ್ಯಾರೇಜ್ ಅಲ್ಲಿ ಇಲ್ಲ ಅಂತ ಹೇಳು. ಸ್ಪೀಕರ್ ಹಾಕೋ. ಸಾರಿ, ಫರ್ಗೆಟೆಡ್. ನಿಮಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ. ನೀವೇ ಫೋನ್ ಮಾಡ್ಬಿಟ್ರಾ? ಆಂಟಿ ಇವತ್ ನಾವಾಗ್ಲಿ ಸತ್ಯ ಆಗ್ಲಿ ಗ್ಯಾರೇಜ್ ಅಲ್ಲಿ ಇರಲ್ಲ, ನೀವ್ ಬರಕ್ ಹೋಗ್ಬೇಡಿ. ಹ್ಞೂ ಆಂಟಿ, ಅಮೂಲ್ ಬೇಬಿನ ಇನ್ನೊಂದ್ ದಿನ ತೋರಿಸ್ತೀವಿ. ಇವತ್ ಸ್ವಲ್ಪ ನಮ್ಗೆ ಕೆಲ್ಸ ಇದೆ. ಅಯ್ಯೋ ಹೌದೇನ್ರೋ? ಕೆಲ್ಸ ಇದೆಯಾ? ಪರವಾಗಿಲ್ಲ ಬಿಡ್ರೋ, ನಾನು ಗ್ಯಾರೇಜ್ ಹತ್ರನೂ ಬರಲ್ಲ, ಅಮೂಲ್ ಬೇಬಿ ತೋರಿಸಿ ಅಂತ ಗೋಗರಿಯೋದು ಇಲ್ಲ. ಆಂಟಿ ಲೇ ಖದೀಮ್ರ, ನಿಮ್ ಪ್ಲಾನ್ ಏನು ಅಂತ ನನಗ್ ಗೊತ್ತಿಲ್ವಾ? ಪಾರ್ಕಿಗೆ ನೀವು ಹೋಗ್ತಿದ್ದೀರಾ? ಆಂಟಿ ನಿಮ್ಗೆ ನನಗೆಲ್ಲ ಗೊತ್ತು ಕಣ್ರೋ. ಸತ್ಯ ಅಮೂಲ್ ಬೇಬಿಗ್ ಫೋನ್ ಮಾಡಿ ಪಾರ್ಕಲ್ಲಿ ಸಿಗೋಣ ಅಂತ ಹೇಳಿದಾಳೆ. ನಾನು ಅದನ್ನ ಕೇಳಿಸ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಗೊತ್ತಾ? ನೀವ್ಯಾರು ಆ ಹುಡುಗ ಅಮೂಲ್ ಬೇಬಿನ ತೋರ್ಸೋದ್ ಬೇಕಾಗಿಲ್ಲ, ನಾನೇ ನೋಡ್ತೀನಿ. ನೀವೇನಾ? ಹೌದು, ಆ ಹುಡುಗನ್ ನೋಡೋದಿಕ್ಕೆ ಪಾರ್ಕಿಗೆ ನಾನೇ ಬರ್ತಿದ್ದೀನಿ. ಡಾರ್ಲಿಂಗು, ನಿನ್ನೆ ನೀನು ಆ ಬಾಲನ್ ಜೊತೆ ಮಾತಾಡ್ದಾಗಿನಿಂದ ನನ್ನ ನಿದ್ದೆನೇ ಇಲ್ಲ. ನಾಳೆ ಯಾವಾಗಾಗುತ್ತೋ ಅಂತ ಕಾಯ್ತಾನೆ ಇದ್ದೆ. ಅಂತೂ ಇಂತೂ ಆ ಟೈಮ್ ಬಂದಾಯ್ತು. ಎಸ್, ನಮ್ಮ ಟೈಮ್ ಬಂದಾಯ್ತು ಸುಹಾಸ್. ಸೂಪರ್ ಡಾರ್ಲಿಂಗು, ಸೂಪರ್. ಎಂಥ ಪ್ಲಾನ್! ಆ ಬಾಲಕ್ಕೆ ಬೆಂಕಿ ಹಚ್ಚಿ ದಿವ್ಯನ್ ಮೇಲೆ ಛೂ ಬಿಡೋ ಪ್ಲಾನ್ ನಿಂದು. ಅಲ್ಲಿಗೆ ಅವರಿಬ್ರು ಸುಟ್ಟು ಹೋಗ್ತಾರೆ ಅಂತ ಆಯ್ತು. ಓಕೆ, ನಡಿ ಡಾರ್ಲಿಂಗ್, ಲೊಕೇಶನ್ ಡಿಸೈನ್ ಮಾಡೋಣ. ಆಮೇಲೆ ಅವನಿಗೆ ಅಲ್ಲಿ ಕರೆಸಿದ್ರಾಯ್ತು. ಸುಮ್ನೆ ಅವನೇ ಮೊದ್ಲು ಬಂದು ಅಲ್ಲಿ ಕಾಯೋದಕ್ಕೆ? ಕಾಯ್ತಾನೆ, ಕಾಯ್ಲೇಬೇಕು. ಯಾಕಂದ್ರೆ ಕ್ಯೂರಿಯಾಸಿಟಿ ಇರೋದು ಅವನಿಗೆ, ನಮಗಲ್ಲ. ಆದ್ರೆ ಅದಕ್ಕೂ ಮುಂಚೆ ಇಲ್ಲಿ ಇನ್ನೊಂದು ಕೆಲಸ ಇದೆ. ಇನ್ನೊಂದು ಕೆಲಸನ? ಅದೇನು? ನಾನು ಹೇಳದ್ನಲ್ಲ, ನಾನು ಸಿಡಿಸೋ ಬಾಂಬು 2 ಜಾಗದಲ್ಲಿ ಸಿಡಿಯುತ್ತೆ ಅಂತ. ಈಗ ನಮ್ಮ ಮನೇಲಿ ಸಿಡಿಯೋ ಸರ್ದಿ. ಅಂದ್ರೆ ಇದೆಲ್ಲ ವಿಷಯನೂ ನಮ್ಮ ಮನೇಲಿ ಹೇಳೋ ಟೈಮ್ ಬಂದಾಯ್ತು. ಅಬ್ಬಬ್ಬಬ್ಬಾ, ಸೂಪರ್ ಡಾರ್ಲಿಂಗ್, ಸೂಪರ್. ಅಂದ್ರೆ ಒಂದೇ ಸ್ಕ್ರೀನ್ ಅಲ್ಲಿ 2 ಪಿಕ್ಚರ್ ನೋಡೋ ಅದೃಷ್ಟ ನಂದು. ಹಾಗಿದ್ರೆ ಈಗೇನ್ ಮಾಡ್ತೀಯ ಡಾರ್ಲಿಂಗು? ಅಮ್ಮ ಪೂಜೆ ಮಾಡೋ ಟೈಮ್ ಇದು, ಆದ್ರೆ ಮಂತ್ರ ಹೇಳೋದು ನಾನು. ಆ ದೇವರು ವರ ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದ್ರೆ ಅತ್ತೆ ಈ ದಿವ್ಯಂಗೆ ಶಾಪ ಕೊಟ್ಟೇ ಕೊಡ್ತಾರೆ. ಮನೇಲಿ ಇವತ್ತು ದಿವ್ಯನ್ ವಿಷಯ ಗೊತ್ತಾದ್ರೆ ಅವಳು ಈ ಮನೆ ಸೊಸೆ ಆಗೋದಿರ್ಲಿ, ಮನೆ ಕಡೆ ತಲೆನು ಹಾಕೋದಕ್ಕೆ ಬಿಡೋದಿಲ್ಲ. ಬೇಷ್ ಡಾರ್ಲಿಂಗ್, ಬೇಷ್. ಕೇಳ ಬುದ್ಧಿಲಿ ನನ್ನ ಹೆಂಡತಿ ನನ್ಗಿಂತ ಜೋರು. ಲವ್ ಯು ಡಾರ್ಲಿಂಗ್, ಲವ್ ಯು.
ದಿವ್ಯಾ ನಿಜವಾಗ್ಲೂ ಬಂದಿರ್ತಾರ? ಪಾಮ ಇದನ್ ಮಾತು ತಳ್ಳ ಹಾಕಕ್ಕಾಗಲ್ಲ. ಅವನ್ ಗೆಸ್ಟು ಒಂದೊಂದ್ಸತಿ ಕರೆಕ್ಟ್ ಆಗಿರುತ್ತೆ. ಈ ಪಾರ್ಕ್ ನೋಡಿದ್ರೆ ಇಷ್ಟು ದೊಡ್ಡದಾಗಿದೆ. ದಿವ್ಯಾ ಅವ್ರು ಬಂದಿದ್ರೆ ಎಲ್ಲಿರ್ಬೋದು? ನಮ್ ಹುಡುಗರು ಹೇಳ್ದಾಗೆ ಬಿಸಿ ಅಂತ ಹೇಳಾದ್ಮೇಲೂ ಅಮೂಲ್ ಬೇಬಿ ಬರ್ತಾನ? ಅದನ್ನು ನೋಡೇ ಬಿಡುವ. ಹಾಯ್ ಬಾಲ, ಎಲ್ಲಿದ್ಯಾ? ಇಲ್ಲೇ ನಿನ್ ಹತ್ರದಲ್ಲೇ. ಊರ್ಮಿಳಾ, ರಿತು ಎಲ್ಲ ಬನ್ನಿ ಮಂಗಳಾರತಿ ತಗೊಳಕ್ಕೆ. ಇದೇನಿದು, ನೀವಿಬ್ರು ಬಂದ್ಬಿಟ್ಟಿದ್ದೀರಾ ಮಂಗಳಾರತಿ ತಗೊಳಕ್ಕೆ? ಏನ್ ಮಾಡೋದು, ಕಷ್ಟ ಕಂಟಕ ಅಂತ ಬಂದಾಗ ದೇವ್ರ ಹತ್ರ ಬರ್ಲೇಬೇಕಲ್ಲ. ಅಂಥ ಕಷ್ಟ ಕಂಟಕ ಏನಮ್ಮ ಬಂದಿರೋದು ನಿನಗೆ? ನನಗಲ್ಲಮ್ಮ, ಈ ಮನೆಗೆ. ಕೀರ್ತನ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಅವಳು ಹೇಳ್ತಿರೋದು ನಿಜ ಅತ್ತೆ. ಈ ಮನೆನ ಕಂಟಕದಿಂದ ಕಾಪಾಡಬೇಕಾಗಿರೋ ಮನೆ ದೇವರು ನೀವು. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ನೀವು ಗಂಡ ಹೆಂಡತಿ ಇಬ್ರು ಏನ್ ಹೇಳ್ಬೇಕು ಅಂತಿದ್ದೀರಾ? ಅಮ್ಮ, ಈ ಲೈಫ್ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ನಮ್ಮ ಜೀವನದಲ್ಲಿ ಏನೇ ನಡೆದ್ರು ಪ್ರತಿ ಒಂದಕ್ಕೂ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ. ವಿಷಯ ಏನು ಅಂತ ನೇರವಾಗಿ ಹೇಳು, ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ.
ಇದು ಕೂಡ ತುಂಬಾ ಮುಖ್ಯವಾದ ವಿಷಯನೇ ಅಮ್ಮ. ಮನೆ ಮರ್ಯಾದೆ ಹೋಗುವಂತ ವಿಷಯ ಅಂತಂದ್ರೆ ಮನೆ ಕಂಟಕ ಅಂತ ತಾನೇ ಅರ್ಥ. ಅಂದ್ರೆ ಕೀರ್ತನ ಹೇಳ್ತಿರೋ ಕನೆಕ್ಷನ್ ಬಗ್ಗೆ ಕೇಳಿ ಅತ್ತೆ. ಆಮೇಲೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಈ ಮನೆಗೆ ಆ ಸ್ಲಮ್ ಹುಡುಗಿನ ಸೊಸೆ ಮಾಡ್ಕೋಬೇಕು ಅಂತ ನೀವೆಲ್ಲರೂ ತೀರ್ಮಾನ ಮಾಡ್ಕೊಂಡ್ರಿ. ಅದು ನಿನಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು. ಹೌದು, ನನಗಿಷ್ಟ ಇಲ್ಲ. ಆ ವಿಚಾರವಾಗಿ ನಾನು ಮಾಡಿರೋ ಗಲಾಟೆ ಮಾತ್ರ ನಿಮಗ್ ಗೊತ್ತಿರೋದು. ಆದ್ರೆ ನಾನು ಮಾಡಿದ್ದೆಲ್ಲ ಸರಿ ಅನ್ನೋದು ಈಗ ನಿಮಗ್ ಗೊತ್ತಾಗತ್ತೆ. ಏನು ನೀನ್ ಮಾಡಿರೋ ತಪ್ಪಿಗೆಲ್ಲ ಸಮಜಾಯಿಷಿ ಕೊಡಕ್ ಬಂದಿದೀಯಾ? ಇಲ್ಲ ಅಮ್ಮ, ಈ ಮನೆ ಮರ್ಯಾದೆ ಹೋಗುವಂತ ದೊಡ್ಡ ತಪ್ಪು ನಡೀತಿದೆ ಅನ್ನೋದನ್ನ ನಿನಗೆ ಹೇಳಕ್ ಬಂದೆ. ನನಗ್ಯಾಕೋ ಕಾರ್ತಿಕ್ ಮದ್ವೆ ನೀನ್ ಅಂದ್ಕೊಂಡ್ ಹಾಗೆ ನಡೆಯಲ್ಲ ಅಂತ ಅನ್ನಿಸ್ತಾ ಇದೆ. ಇಂಥ ಕೆಟ್ಟ ಯೋಚನೆಗಳೇ ಅಲ್ವಾ ನಿನ್ ತಲೆಯಲ್ಲಿ ಬರೋದು? ಕೆಟ್ಟದ್ದು ನಿಜ ಅಮ್ಮ, ಆದ್ರೆ ಇದ್ಯಾವುದು ನನ್ ತಲೆಗೆ ಬಂದಿರೋ ಯೋಚನೆ ಅಲ್ಲ. ನಡೀತಾ ಇರೋ ನಿಜ ಇದು. ಕಾರ್ತಿಕ್ ಜೀವನ ಹಾದಿ ತಪ್ತಾ ಇದೆ. ಅಯ್ಯೋ, ಬೇಗ ವಿಷಯಕ್ಕೆ ಬಾ ಡಾರ್ಲಿಂಗು. ನನಗಂತೂ ಎಕ್ಸೈಟ್ಮೆಂಟ್ ತಡೆಯಕ್ಕೆ ಆಗ್ತಿಲ್ಲ. ನೀನ್ ಟೆನ್ಷನ್ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡಮ್ಮ. ಇನ್ಫ್ಯಾಕ್ಟ್ ಇದನ್ನೆಲ್ಲ ನನಗೆ ನಂಬಕ್ಕಾಗ್ಲಿಲ್ಲ. ನೀನ್ ಏನ್ ಹೇಳ್ತಾ ಇದೀಯಾ? ಆ ಗಂಡಬೀರಿ ಹುಡುಗಿ ಸತ್ಯ ನಮ್ಮ ಕಾರ್ತಿಕ್ ಹಿಂದೆ ಬಿದ್ದಿದ್ದಾಳೆ. ಅವರಿಬ್ರು ಆಟ ಓಡಾಟ ಜಾಸ್ತಿನೇ ಆಗ್ತಿದೆ. ಅವರಿಬ್ರು ಎಷ್ಟು ಮುಂದುವರೆದಿದ್ದಾರೆ ಅಂದ್ರೆ ನಿನ್ನ ಶಾಸ್ತ್ರ ಸಂಪ್ರದಾಯ ಉಳ್ಕೊಳ್ಳೋದಿರ್ಲಿ, ಈ ಮನೆ ಮರ್ಯಾದೆ ಕೂಡ ಉಳ್ಕೊಳ್ಳೋ ಹಾಗೆ ಕಾಣ್ತಿಲ್ಲ. ಇದೆಲ್ಲ ನೋಡ್ತಿದ್ರೆ ನಿನ್ನ ಕನ್ಸೆಲ್ಲ ನುಚ್ಚು ನೂರಾಗಿ ಆ ಸತ್ಯನೇ ನಮ್ಮನೆ ಸೊಸೆಯಾಗಿ ಬರೋ ತರ ಕಾಣ್ತಿದ್ದಾಳಮ್ಮ. ಪೊಲೀಸ್ ಅವ್ರ ಬೈಕ್ನ ಕರ್ಕೊಂಡ್ ಬಂದಿದ್ಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಭಯ ಇರ್ಬೇಕಾಗಿರೋದು ತಪ್ಪು ಮಾಡೋರ್ಗೆ, ತಪ್ಪು ತಿದ್ದವ್ರಿಗಲ್ಲ. ಏನ್ರೋ ಇದು ಲೊಕೇಶನ್? ಈ ಲೊಕೇಶನ್ಗೂ ಈ ವೆದರ್ಗೂ ನನಗೆ ಯಾವ್ದಾದ್ರು ಹುಡುಗಿ ಸಿಕ್ಕಿದ್ರೆ ಪ್ರಪೋಸ್ ಮಾಡ್ಬಿಡೋಣ ಅಂತಿದ್ದೀನಿ.
ಅಂತದ್ರಲ್ಲಿ ಅವರಿಬ್ರು ಪ್ರಪೋಸ್ ಮಾಡೋದಿರ್ಲಿ, ಮದ್ವೆನೇ ಆಗೋಯ್ತಾರೆ. ಮಗ ಆದ್ರೂ ಆಂಟಿನ ಇಲ್ಲಿಗೆ ಬರ್ತೀನಿ ಅಂತಂದಿದ್ರು. ಅಕಸ್ಮಾತ್ ಆಂಟಿ ಇಲ್ಲಿಗೆ ಬಂದ್ರೆ ಏನೋ ಗತಿ? ಆಂಟಿ ಸುಮ್ನೆ ಬರ್ತೀನಿ ಅಂದಿರ್ತಾರೆ. ಪಾಪ ಅವ್ರಿಗೊಂದ ಎರಡೇ ಕೆಲ್ಸ, ಪಾತ್ರೆ ತೊಳೆನ ಅಂತ ಹೋಗ್ತಾರ, ಬಟ್ಟೆ ಒಗೆಯೋದ್ ನೆನಪಾಗುತ್ತೆ, ಬಟ್ಟೆ ಒಗೆಯೋಣ ಅಂತ ಹೋಗ್ತಾರೆ, ನೆಲ ಒರ್ಸೋದ್ ನೆನಪಾಗುತ್ತೆ. ಇದೆಲ್ಲ ಮಾಡೋ ಅಷ್ಟ್ರಲ್ಲಿ ನಾವು ಪ್ಯಾಕಪ್ ಆಗಿ ಮನೆಗೆ ಹೋಗಿರ್ತೀವಿ. ಹಂಗಾರೆ ಆಂಟಿ ಇಲ್ಲಿಗೆ ಬರಲ್ಲ ಅಂತೀಯಾ? ಇಷ್ಟೊತ್ತು ಏನ್ ಹೇಳಿದ್ದು ಬಾಯ್ಸ್? ನನಗೂ ಯಾಕೋ ಆಂಟಿ ಬರಲ್ಲ ಅನ್ಸ್ತೀರಿ. ಅದೇನೇ ಇರ್ಲಿ, ನಾವು ಬಂದಿರೋ ಕೆಲಸ ಮಾಡೋಣ ಬನ್ನಿ. ಫಸ್ಟ್ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ. ಆ ಬಂಡೆ ಮೇಲೆ ಏನಾದ್ರು ಕುತ್ಕೊಂಡ್ಬಿಟ್ರ? ಸುಳ್ಳುಕೊಳ್ಳು ಹೇಳಿಕೊಂಡು ಟಿವಿ ಮುಂದೆ ಭಜನೆ ಮಾಡೋ ಗೌಡೆ ಶಾಸ್ತ್ರಿ. ಎದ್ರು ಕಾಣಿಸ್ಕೊಂಡು ಎಲ್ಲಿ ಮಾಯ ಆಗ್ಬಿಟ್ಲು? ಹಲೋ ಬಾಲ, ಎಲ್ಲಿದ್ಯಾ? ನಾನ್ ನಿನ್ ನೋಡ್ತಾನೆ ಇದ್ದೆ, ನೀನ್ ನಾನ್ ನೋಡ್ಲಿಲ್ವಾ? ಇಲ್ಲ, ನನಗೆ ಕನ್ಫ್ಯೂಸ್ ಆಯ್ತು. ಎಲ್ಲಿದ್ಯಾ? ನಾನ್ ಎಲ್ಲಿದ್ರು ನಿನಗ್ ಬರೋ ಕನ್ಫ್ಯೂಸ್ ಆಗ್ಬೋದು. ನೀನ್ ಎಲ್ಲಿದ್ಯಾ ಹೇಳು, ನಾನೇ ಬರ್ತೀನಿ. ಬಾಲ, ನನ್ಗ್ಯಾಕೋ ಇಲ್ಲಿ ಮೀಟ್ ಮಾಡೋದ್ ಬೇಡ ಅನ್ಸ್ತಿದೆ. ಬೇರೆ ಎಲ್ಲಾದ್ರೂ ಹೋಗೋಣ ಪ್ಲೀಸ್. ಆಯ್ತು, ಹತ್ರದಲ್ಲೇ ನಿಮ್ ಮನೆ ಇದೆಯಲ್ವಾ, ಅಲ್ಲಿಗೆ ಹೋಗೋಣ. ಬಾಲ, ಮತ್ತಿನ್ನೆಂದಿದ್ಯಾ? ಬೇರೆ ಕಡೆ ಹೋಗೋಣ ಅಂತಿದ್ಯಾ? ನೀನ್ ಎಲ್ಲಿದ್ಯಾ ಹೇಳು, ನಾನೇ ಬರ್ತೀನಿ. ಬಾಯ್ಸ್, ನಾವಿಂಗ ಅವ್ರನ್ನ ಒಳ್ಳೆ ಕಳ್ಳರ ತರ ಹುಡುಕ್ತಾ ಇರೋದನ್ನ ಯಾರಾದ್ರೂ ನೋಡಿದ್ರೆ ನಮ್ಮನ್ನ ತಿರ್ಪೇರು ಅಂತ ಅನ್ಕೊಳಲ್ವಾ? ಹಂಗಂದಂಗ್ ನೋಡ್ಕೊಳಣ ತಾಲ್ ಸ್ವಲ್ಪ. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್ ಅಮ್ಮಾಟೆ. ಬಾಯ್ಸ್, ಆಂಟಿ ಒಂದೇ ಬಿಟ್ರಲ್ಲ. ಆಂಟಿ ಪಾರ್ಕ್ಗೆಲ್ಲ ಬರಲ್ಲ, ನೆಲ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು ಅಂತೆಲ್ಲ ಅಂತಲ್ಲೋ. ಇವಾಗ ಆಂಟಿ ಏನಾದ್ರೂ ಅಮೂಲ್ ಬೇಬಿ ಜೊತೆ ಸತ್ತಿ ನೋಡ್ಬಿಟ್ರೆ ನಮ್ಮನ್ನೆಲ್ಲ ಬಟ್ಟೆ ಒಗ್ದಾಕ್ಬಿಡ್ತಾರೆ. ಬಾಯ್ಸ್, ಫಸ್ಟ್ ಬೇಗ ಏನಾದ್ರು ಐಡಿಯಾ ಮಾಡಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಡಿಯರ್. ಬಾಲ, ಮೊದ್ಲು ವಿಷಯ ಏನು ಅಂತ ಹೇಳು. ಎಲ್ಲದಕ್ಕೂ ಮನೆಗ್ ಬರ್ತೀನಿ ಅಂತ ಹೇಳೋದ್ ನನಗೆ ಇಷ್ಟ ಆಗಲ್ಲ. ನಾನ್ ಬರೋದು ನಿನಗಿಷ್ಟ ಆಗದೆ ಇರ್ಬೋದು, ಆದ್ರೆ ನಿಮ್ಮಮ್ಮಂಗೆ ನಾನ್ ನಿಮ್ ಮನೆಗ್ ಬರೋದು ಇಷ್ಟ ಅಲ್ವಾ? ಅವರೇ ಹೇಳಿದಾರಲ್ಲ, ಆವಾಗ ನಮ್ಮ ಮನೆಗ್ ಬರ್ತೀರಪ್ಪ ಅಂತ. ಬಾಲ, ತಮಾಷೆ ಮಾಡೋ ಟೈಮ್ ಅಲ್ಲ. ಮೊದ್ಲು ನನ್ನನ್ನು ಯಾಕೆ ಬರಕ್ ಹೇಳ್ದೆ ಅದನ್ನ ಹೇಳು. ಕೂಲ್ ದಿವ್ಯಾ, ನೋಡು ವಾತಾವರಣ ಎಷ್ಟು ಚೆನ್ನಾಗಿದೆ. ನೀನ್ ನೋಡಿದ್ರೆ ಇಲ್ಲೂ ಕೋಪ ಮಾಡ್ಕೊಂಡಿದ್ಯಾ ಏನೋ, ನಿಮ್ ಮನೆಯವ್ರು ಇಲ್ಲೂ ಬಂದು ನೋಡ್ಬಿಡೋ ಹಾಗೆ. ನಗು ದಿವ್ಯಾ.